ಇಷ್ಟೆಲ್ಲ ದುರಂತಗಳ ನಡುವೆ ಕೇರಳದಲ್ಲಿ ಕುಂಭದ್ರೋಣ ಮಳೆಯಾಗ್ತಾ ಇದೆ. ಈ ಕುಂಭದ್ರೋಣ ಮಳೆಯಾಗ್ತಾ ಇರೋ ಪರಿಣಾಮ ಕರ್ನಾಟಕ ಗಡಿಭಾಗ ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ತಾ ಇದೆ. ಪರಿಣಾಮ ಕೇರಳದ ವೈನಾಡು ಗುಂಡ್ಲುಪೇಟೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಬಂದ್ ಆಗುವ ಸಾಧ್ಯತೆ ಇದೆ. ಈಗ ನೀವು ನೋಡ್ತಾ ಇರೋದೇ ಹೆದ್ದಾರಿ. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಮೇಲೆ ನೀರು ಹರಿತಾ ಇದ್ದು ಬಂಡೀಪುರ ಅರಣ್ಯ ಪ್ರದೇಶ ವ್ಯಾಪ್ತಿಯ ಮುತ್ತಂಗ ಬಳಿ ಹೆದ್ದಾರಿ ಮೇಲೆ ನೀರು ಹರಿತಾ ಇದ್ದು ಮತ್ತಷ್ಟು ಮಳೆ ಏನಾದರೂ ಬಂದರೆ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗುವಂತಹ ಸಾಧ್ಯತೆ ಇದೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನಮ್ಮ ಕೊಲೀಗ್ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಕೇರಳದಲ್ಲಿ ಕುಂಭದ್ರೋಣ ಮಳೆಯ ಅವಾಂತರವೂ ಕೂಡ ಹೆಚ್ಚಾಗ್ತಾ ಇದೆ. ತಾವೀಗ ಗಮನಿಸ್ತಾ ಇರುವಂತಹದ್ದು ಪ್ರಮುಖವಾಗಿ ವೈನಾಡು ಮತ್ತು ಗುಂಡ್ಲುಪೇಟೆಗೆ ಸಂಪರ್ಕ ಕಲ್ಪಿಸುವಂತಹ ಮಾರ್ಗ. ಅಂದರೆ ವೈನಾಡು ಮತ್ತು ಗುಂಡ್ಲುಪೇಟೆಗೆ ಸಂಪರ್ಕ ಕಲ್ಪಿಸುವಂತಹ ಮುತ್ತುಂಗ ಬಳಿಯ ಹೆದ್ದಾರಿಯ ಮೇಲೆ ಸಂಪೂರ್ಣವಾಗಿ ನೀರು ಆವರಿಸಿದೆ. ಹೆಚ್ಚು ಕಡಿಮೆ 1-1.5 ಅಡಿಯ ಮೇಲೆ ನೀರು ಆವರಿಸಿದೆ. ಇನ್ನೇನು ಹೆಚ್ಚು ಕಡಿಮೆ ಇನ್ನೊಂದು ಅರ್ಧ ದಿನದ ಒಳಗಡೆ ಸಂಪೂರ್ಣವಾಗಿ ಈ ಹೆದ್ದಾರಿ ಬಂದಾಗುವಂಥದ್ದು ಸ್ಪಷ್ಟ. ಈ ವೈನಾಡಿಗೆ ಗುಂಡ್ಲುಪೇಟೆಯ ಮೂಲಕವಾಗಿ ಈ ಒಂದು ಮಾರ್ಗ ಇದೆ. ಬಂಡೀಪುರದ ಅರಣ್ಯ ಪ್ರದೇಶದ ಒಳಭಾಗದ ಈ ಭಾಗದಲ್ಲಿ ಸಂಪೂರ್ಣವಾಗಿ ಏನು ರಾಷ್ಟ್ರೀಯ ಹೆದ್ದಾರಿಯ ಮೇಲೇ ನೀರು ಬಂದಿರುವಂಥದ್ದು. ಹೆಚ್ಚು ಕಡಿಮೆ 1-1.5 ಅಡಿ ನೀರು ಬಂದಿದೆ. ನೀವೀಗ ಗಮನಿಸ್ತಾ ಇದ್ದೀರಿ. ಇದರ ನಡುವೆಯೇ ವಾಹನಗಳ ಸಂಚಾರ ಈಗ ನಡೀತಾ ಇದೆ. ಇದು ಮುತ್ತುಂಗ ಬಳಿ ಇರುವಂತಹ ಹೆದ್ದಾರಿ. ಮತ್ತಷ್ಟು ಮಳೆ ಹೆಚ್ಚಾದರೆ ಸಂಪೂರ್ಣವಾಗಿ ಈ ರಸ್ತೆ ಬಂದಾಗುತ್ತೆ. ಅಲ್ಲಿಗೆ ಗುಂಡ್ಲುಪೇಟೆ ಭಾಗದಿಂದ ವೈನಾಡಿಗೆ ಸಂಪರ್ಕ ಕಲ್ಪಿಸುವಂತಹ ಮಾರ್ಗ ಸಂಪೂರ್ಣವಾಗಿ ಬಂದಾಗುವಂಥ ಸಾಧ್ಯತೆಗಳಿದ್ದಾವೆ. ತಾವೀಗ ಗಮನಿಸ್ತಾ ಇದ್ದೀರಿ, 1-1.5 ಅಡಿ ಮೇಲೆ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ನೀರು ಬಂದಿದೆ. ಹೀಗಾಗಿ ಸದ್ಯಕ್ಕೆ ಭಾರಿ ಪ್ರಮಾಣದ ವಾಹನಗಳು ಮಾತ್ರ ಇದರ ಮೇಲೆ ಸಂಚಾರವನ್ನು ಮಾಡ್ತಾ ಇದ್ದಾವೆ. ಒಂದು ವೇಳೆ ಮಳೆ ಪ್ರಮಾಣ ಇನ್ನೂ ಕೂಡ ಹೆಚ್ಚಾದರೆ ನಿಶ್ಚಿತವಾಗಲೂ ಕೂಡ ಈ ಒಂದು ಸಂಪರ್ಕವೇ ಬಂದಾಗುತ್ತೆ. ನಾವೀಗ ನಿಂತಿರುವಂಥದ್ದು ಕೇರಳದ ಭಾಗದಲ್ಲಿ. ಗುಂಡ್ಲುಪೇಟೆ ಭಾಗದಿಂದ ಈ ಕಡೆ ಭಾಗಕ್ಕೆ ಅಂದರೆ ಕೇರಳದ ವೈನಾಡು ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. ಪ್ರತಿ ನಿಮಿಷಕ್ಕೂ ಅತಿ ಹೆಚ್ಚಿನ ಸಂಖ್ಯೆಯ ವಾಹನಗಳು ಕೂಡ ಇಲ್ಲಿ ಬರ್ತವೆ. ಯಾಕಂದರೆ ಗುಂಡ್ಲುಪೇಟೆ ಭಾಗದಿಂದ ವೈನಾಡಿಗೆ ಹೋಗೋದಕ್ಕೆ ಇರುವಂಥ ಪ್ರಮುಖವಾದಂಥ ರಾಷ್ಟ್ರೀಯ ಹೆದ್ದಾರಿ ಇದೊಂದೇ. ನೀವೀಗ ದೂರದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಕಾರುಗಳು ಈಗಾಗಲೇ ಮುಕ್ಕಾಲು ಪ್ರಮಾಣದಷ್ಟು ಮುಳುಗಡೆ ಆಗ್ತಾ ಇದ್ದಾವೆ. ಹೆಚ್ಚು ಕಡಿಮೆ 1-1.5 ಅಡಿ ಮೇಲೆ ನೀರಿದೆ. ಸದ್ಯಕ್ಕೆ ಈ ವಾಹನಗಳನ್ನು ನಿಧಾನವಾಗಿ ಹೋಗಿ ಅನ್ನುವಂಥ ಸೂಚನೆಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ. ಆದರೂ ಕೂಡ ಕುಂಭದ್ರೋಣ ಮಳೆ ನಿಲ್ಲುವಂಥ ಯಾವ ಲಕ್ಷಣಗಳು ಸದ್ಯಕ್ಕೆ ಕಾಣ್ತಾ ಇಲ್ಲ. ಹಾಗಾಗಿ ಯಾವ ಹೊತ್ತಿನಲ್ಲಾದರೂ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಬಂದಾಗುವಂಥದ್ದು ನಿಶ್ಚಿತವಾಗಿದೆ. ಯಾಕಂದರೆ ಇನ್ನೂ 3-4 ದಿನ ಭಾರಿ ಪ್ರಮಾಣದಲ್ಲಿ ಕೇರಳ ಭಾಗದಲ್ಲಿ ಕುಂಭದ್ರೋಣ ಮಳೆ ಆಗುವಂಥ ಹಿನ್ನೆಲೆಯಲ್ಲಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಬಂದಾಗುವಂಥದ್ದು ಸ್ಪಷ್ಟವಾಗಿದೆ. ಈಗ ಸದ್ಯಕ್ಕೆ 1-1.5 ಅಡಿ ಪ್ರಮಾಣದಲ್ಲಿ ನೀರಿದೆ. ನೀವೀಗ ಗಮನಿಸ್ತಾ ಇದ್ದೀರಿ, ತಾರ್ ಥರದ ವಾಹನಗಳು, ಜೀಪ್ ಥರದ ವಾಹನಗಳು ಅರ್ಧಕ್ಕೆ ಮುಳುಗಡೆ ಆಗಿರುವಂಥದ್ದು. ಹೆಚ್ಚು ಕಡಿಮೆ ನಾನೀಗ ಆರಂಭದಲ್ಲಿದ್ದೀನಿ, ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೇನೆ. ಹೀಗೆ ಹೋಗ್ತಾ ನನ್ನ ಮಂಡಿಯ ತನಕ ನೀರು ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ನೀರು ನಿಂತಿರುವಂಥದ್ದು. ಈ ಹೆದ್ದಾರಿ ಇರುವಂಥದ್ದು ಮುತ್ತುಂಗ ಬಳಿಯ, ಅಂದರೆ ಇದು ಬಂಡೀಪುರ ಫಾರೆಸ್ಟ್ನ ವ್ಯಾಪ್ತಿ. ಈ ಫಾರೆಸ್ಟ್ನ ವ್ಯಾಪ್ತಿಯಲ್ಲಿ ಈ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ನೀರು ಹೋಗ್ತಾ ಇದೆ. ಇನ್ನೊಂದು ಅರ್ಧ ದಿನದ ಒಳಗಡೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಬಂದಾಗುವಂಥದ್ದು ಸ್ಪಷ್ಟ. ಯಾಕೆಂದರೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಕುಂಭದ್ರೋಣ ಮಳೆ ಪರಿಣಾಮ ಭಾರಿ ಪ್ರಮಾಣದ ನೀರು ಬಂಡೀಪುರದ ಅರಣ್ಯ ಪ್ರದೇಶದ ವ್ಯಾಪ್ತಿಯ ಒಳಗಡೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ನೀವೀಗ ಗಮನಿಸ್ತಾ ಇದ್ದೀರಿ, ಒಂದು ವೆಹಿಕಲ್ ಎಷ್ಟರ ಮಟ್ಟಿಗೆ ಹೆಚ್ಚು ಕಡಿಮೆ ಅರ್ಧ ಮುಳುಗಡೆಯಾಗಿದೆ. ಈ ರೀತಿಯಾಗಿ ಸದ್ಯಕ್ಕೆ ವಾಹನ ಸಂಚಾರಕ್ಕೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇದೆ. ಬಹುತೇಕ ಇನ್ನೊಂದು ಅರ್ಧ ದಿನದ ಒಳಗಡೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯು ಕೂಡ ಸಂಪೂರ್ಣವಾಗಿ ಬಂದಾಗುತ್ತೆ. ಹಾಗಾಗಿನೇ ನಾನೀಗ ಮತ್ತೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಗುಂಡ್ಲುಪೇಟೆ ಭಾಗದಿಂದ ವೈನಾಡಿಗೆ ತೆರಳುವಂತಹ ರಾಷ್ಟ್ರೀಯ ಹೆದ್ದಾರಿ, ಬಂಡೀಪುರದ ಅರಣ್ಯ ಪ್ರದೇಶದ ವ್ಯಾಪ್ತಿಯ ಒಳಗಡಿನ ರಾಷ್ಟ್ರೀಯ ಹೆದ್ದಾರಿ ಮುಳುಗಡೆಯಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಈಗ ಕಾಣ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವೈನಾಡು.